ಒಂದು ದೂರದ ಪ್ರದೇಶದಲ್ಲಿ ಒಂದು ಹಳ್ಳಿ. ಆ ಹಳ್ಳಿ ಜನ ತುಂಬಾ ಪ್ರಾಮಾಣಿಕರು. ಮೋಸ ತಟವಟ ಪಾಪ ಗೊತ್ತಿಲ್ಲ ಅವ್ರಿಗೆ. ತುಂಬಾ ನೆಮ್ಮದಿಯಾಗಿ ಬದುಕಿದಂಥವ್ರು. ಹೀಗಿರುವಾಗ ಒಂದ್ಸಲ ಏನಾಯ್ತು ಅಂದ್ರೆ 4-6 ಕುರಿಗಳು ಕಳವಾಗ್ಬಿಟ್ಟು. ಮೇಯಕ್ಕೆ ಹೋದಂಥ ಕುರಿಗಳು ಮನೆಗೆ ಬರಲಿಲ್ಲ. ಜನರಿಗೆ ಕುರಿ ಕಳವಾಯ್ತಲ್ಲ ಅಂತ ದುಃಖದಕ್ಕಿಂತ ನಮ್ಮಲ್ಲಿ ಯಾರೋ ಕಳ್ಳರಿದ್ದಾರಲ್ಲ ಅನ್ನೋ ಚಿಂತೆ ದೊಡ್ಡದಾಯ್ತು. ನಮ್ಮಲ್ಲಿ ಯಾರು ಕಳ್ಳತನ ಮಾಡ್ತಾರೆ? ಇದುವರೆಗೆ ಒಂದು ಕಳ್ಳತನ ಆಗಿಲ್ಲ, ಮೋಸ ಆಗಿಲ್ಲ. ಇದು ಯಾರು ಕುರಿ ಕದ್ರು? ಸ್ವಲ್ಪ ದಿನಗಳ ನಂತರ ಮತ್ತೊಂದೆರಡು ಬಾರಿ ಕುರಿಗಳು ಕಳವಾದವು. ಯಾರು ಮಾಡ್ತಿದ್ದಾರೆ ಈ ಪರಮ ನೀಚ ಕೆಲಸ? ಇದನ್ನ ಊರವರೆಲ್ಲ ಚಿಂತೆ ಮಾಡಿದ್ರು. ಕೆಲವು ಹಿರಿಯರು ಏನ್ ಮಾಡಿದ್ರು, ಬುದ್ಧಿವಂತಿಕೆಯಿಂದ ಒಂದು 4-5 ಜನ ಹುಡುಗರಿಗೆ ಪತ್ತೇದಾರರಂಗ್ ಬಿಟ್ಟು ಕಾಯ್ಕೊಂಡಿರೋ, ದೂರ ಕೂತ್ ನೋಡ್ತಾ ಇರಿ ಯಾರು ಮಾಡ್ತಾರೆ ಅಂತ. ಹೊಂಚು ಹಾಕಿ ಕಾಯ್ದ ಮೇಲೆ 2 ಯುವಕರು ಸಿಕ್ಕಾಕೊಂಡ್ರು. ಒಳ್ಳೆ ಹುಡುಗರು, ಇವರು ಕಳ್ತನ ಮಾಡ್ತಾರೆ ಅಂತ ಯಾರಿಗೂ ಅನಿಸಿರ್ಲಿಲ್ಲ. ಅವ ಕೆಟ್ಟವರಲ್ಲ, ಬಡತನ ಹಸಿವು ಬಡ ಕಚ್ಚಿರ್ಬೇಕು ಅವ್ರನ್ನ. ಅದು ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದು ಇಂಥ ಊರಲ್ಲಿ ಕಳ್ತನ ಮಾಡಿದವರು ಜನ್ಮದಲ್ಲಿ ಮರೆತಿರಬಾರ್ದು. ಇನ್ಯಾರೂ ಕಳ್ತನ ಮಾಡಲು ಧೈರ್ಯ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ರು. ಹುಡುಗರು ತಲೆ ಬೋಳಿಸಿ ಊರಲ್ಲಿ ಮೆರವಣಿಗೆ ಮಾಡಿಸಿದ್ರು. ಅಷ್ಟಕ್ಕೆ ಬಿಡಲಿಲ್ಲ, ಹಣೆ ಮೇಲೆ ಕೂಕ ಅಂತ ಹಚ್ಚೆ ಚುಚ್ಚಿಸ್ಬಿಟ್ರು. ಅದು ಪರ್ಮನೆಂಟ್ ಹಚ್ಚೆ, ಕಡೆಗೆ ಹೋಗೋದು ಅಳಿಸೋಗೋದಲ್ಲ, ಬದುಕಿರೋರಿಗೆ ಇರಬೇಕಾದ್ರು. ಹಸಿರು ಮಚ್ಚೆ ಹಾಕ್ಬಿಟ್ರು ತಲೆ ಮೇಲೆ. ಕೂಕ ಅಂತ ಕನ್ನಡದಲ್ಲಿ ಬರೆಸ್ಬಿಟ್ರು. ಕೂಕ ಅಂದ್ರೆ ಏನ್ ಗೊತ್ತಾ? ಕುರಿ ಕಳ್ಳ ಅಂತ. ಇವ್ರು ಬದುಕಿರೋ ತನಕ ಹಣೆ ಬರ ಹೊತ್ಕೊಂಡು ಆಟಾಡ್ಬೇಕಲ್ಲ ಕುರಿ ಕಳ್ಳ ಅಂತ ಹೇಳಿ. ಕಲ್ಪನೆ ಮಾಡ್ಕೊಳ್ಳಿ, ಹಣೆ ಮೇಲೆ ಕುರಿ ಕಳ್ಳ ಅಂತ ಹಣೆಪಟ್ಟಿ ಇಟ್ಕೊಂಡು ಬದುಕೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ? ಒಬ್ಬ ಹುಡುಗ ಮುಖಭಂಗ ತಾಳಲಾರದೆ ಊರು ಬಿಟ್ಟು ಓಡೋಗ್ಬಿಟ್ಟ. ಯಾವ ಊರಿಗೆ ಹೋದ್ರು ಕೂಡ ಜನ ನೋಡಿದ ತಕ್ಷಣ ಹಣೆ ನೋಡಿ ಕೂಕ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು. ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಪ್ರತಿ ಸಲ ಜನ ಕೂಕ ಅಂದ್ರೆ ಏನು ಅಂತ ಕೇಳಿದಾಗ ಅವನ ಆತ್ಮವಿಶ್ವಾಸ ಕಡಿಮೆ ಆಗಿ ಒಂದ್ಸಲ ಅಪಮಾನ ತಾಳ್ಕೊಳ್ಳಾರದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ. ಅವನ ತಮ್ಮ ಮಾತ್ರ ಊರಲ್ಲೇ ಉಳ್ದ. ತಾನು ಮಾಡಿದ ತಪ್ಪು ಅಂತ ಗೊತ್ತಿದೆ ಅವನಿಗೆ. ಸರಿಯಾದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಆತ ಏನು ಮಾಡಿದ ಗೊತ್ತಾ? ಊರಲ್ಲಿ ಹನುಮನ್ ದೇವ್ರ ಗುಡಿ, ಆಂಜನೇಯನ ಗುಡಿ, ಎಲ್ಲರನ್ನು ಹಿರಿಯರನ್ನು ಕೂಡಿಸಿದ, ಜನನ ಸೇರಿಸಿದ. ಅವ್ರು ಎಲ್ಲರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಎಲ್ಲರದು ಕ್ಷಮೆ ಕೇಳ್ತೀನಿ, ಊರು ಪ್ರಮುಖರ ಕ್ಷಮೆ ಕೇಳ್ತೀನಿ, ಇನ್ಮೇಲೆ ಊರಲ್ಲಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ನಾ ಮಾಡಿದ್ದ ಕ್ಷಮೆ ಮಾಡಿ ಅಂತ ಕೇಳ್ಕೊಂಡ. ಅದರಂತೆ ನಡೆದ. ಆದರೂ ಯಾವಾಗಲಾದರೂ ಜನ ಅವನ ಹಣೆಯ ಮೇಲೆ ಬರಹ ಕುಕ್ಕ ನೋಡಿ ದಿಟ್ಟಿಸಿ ನೋಡಿದಾಗ, ಪ್ರಶ್ನೆ ಕೇಳಿದಾಗ ಮನಸ್ಸು ತುಂಬಾ ನೋವಾಗ್ತಿತ್ತು ಅವನಿಗೆ. ಅದು ತೋರ್ಗೊಡ್ಲಿಲ್ಲ. ತನ್ನ ಪ್ರಾಮಾಣಿಕ ಕೆಲಸ ಮುಂದುವರೆದ. ಏನ್ ಮಾಡ್ದ ಗೊತ್ತಾ? ಊರಲ್ಲಿ ಶಾಲೆ ಇಲ್ಲ, ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ತಾನೇ ಜನರನ್ನು ಸೇರಿಸಿದ ಒಂದು ಶಾಲೆ ಮಾಡಿದ. ಒಂದು ಸಂಸ್ಕೃತಿ ಕೇಂದ್ರ ಆಗಲಿ ಅಂತ ಒಂದು ದೇವಸ್ಥಾನ ಮಾಡಿದ. ಅನೇಕ ತರುಣರು ಸೇರಿಸಿ ಒಂದು ಯುವಕ ಸಂಘ ಮಾಡಿದ. ಅದರ ಮೂಲಕ ತರುಣರೆಲ್ಲ ಸೇರ್ಕೊಂಡು ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು. ಈ ಹೊಗೆಸೊಪ್ಪು ಸೇದು ಚಟ ಬಿಡಬೇಕು, ಮದ್ಯ ಬಿಡಬೇಕು ಅಂತ ಪ್ರಯತ್ನ ಮಾಡೋಕೆ ಮಾಡಿದ. ಎಷ್ಟರ ಮಟ್ಟಿಗೆ ಸಾಮಾಜಿಕ ಕೆಲಸ ಮಾಡಿದ ಅಂದ್ರೆ ಅವನು ದೊಡ್ಡವನಾಗಿ ಆಗಿ ಊರಿಗೆ ಒಂದು ಆದರ್ಶ ಆಗ್ಬಿಟ್ಟ. ಇವನಿಗೂ ವಯಸ್ಸಾಗ್ತಿತ್ತಲ್ಲ. ಹೀಗಾಗಿ ಊರಲ್ಲಿ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆದ್ರೆ ತುಂಬಾ ಮನ್ನಣೆ ಬರೋದು. ಇನ್ ಮೇಲೆ ಸ್ಟೇಜ್ ಮೇಲೆ ಕೂಡ್ಸೋರು, ಇನ್ ಬಗ್ಗೆ ಹೊಗಳೋರು, ಎಂತ ಕೆಲಸ ಮಾಡಿದಾನ್ರಿ, ಎಲ್ಲ ದೂರದಿಂದ ಬರುವಂತಹ ಜನರ ಕಣ್ಣಲ್ಲಿ ಇವನು ಆದರ್ಶ ವ್ಯಕ್ತಿ ಆಗ್ಬಿಟ್ಟ. ಆದ್ರೆ ಹಣೆ ಮೇಲೆ ಬರೆದ ಹಚ್ಚೆ ಇತ್ತಲ್ಲ ಕೂಕ ಅಂತ ಹಂಗೆ ಉಳಿದಿತ್ತು. ಕಾಲ ಬದಲಾಗ್ತದೆ. ಊರಲ್ಲಿದ್ದ ಹಿರಿಯರೆಲ್ಲ ಒಬ್ಬರಾಗಿ ನಿಧನರಾದ್ರು. ಈಗ ಈತನೇ ಊರಿನ ಹಿರಿಯ ವ್ಯಕ್ತಿ, ಎಲ್ಲರ ಕಣ್ಮಣಿ, ಊರಿಗೆ ಮಾರ್ಗದರ್ಶಿ ಆಗ್ಬಿಟ್ಟ. ಈ ಹೊಸದಾಗಿ ಹುಡುಗರು ಬಂದ್ರಲ್ಲ, ಬಂದವರು ಹಿರಿಯ ಹುಡುಗರನ್ನ ಕೇಳೋರು, ಹಿರಿಯರನ್ನ ಕೇಳ್ತಿದ್ರು, ನಮ್ಮ ನಾಯಕರ ಹಣೆ ಮೇಲೆ ಕೂಕ ಅಂತ ಬರ್ದಿದೆಯಲ್ಲ, ಏನ್ ಹಾಗಂದ್ರೆ ಅಂತ. ಅವ್ರಿಗೂ ಗೊತ್ತಿಲ್ಲ, ಕೇಳೋ ಧೈರ್ಯನೂ ಇಲ್ಲ. ಕೆಲವರು ಉತ್ತರ ಕೊಟ್ಟರಂತೆ, ನಿಮ್ಗೆ ಗೊತ್ತಿಲ್ಲ, ಇವರು ನಮ್ಮ ನಾಯಕರಿದ್ದಾರಲ್ಲ ಹುಟ್ಟಿನಿಂದ ಕರ್ಮಯೋಗಿಗಳು, ಅದಕ್ಕೆ ಊರ ಹಿರಿಯರು ಇವ್ರ ಮಗುವಾಗಿದ್ದಾಗಲೇ ಹಣೆ ಮೇಲೆ ಕೂಕ ಅಂತ ಬರ್ಸಿದ್ರಂತೆ ಅಂತ. ಕೂಕ ಅಂದ್ರೆ ಏನು, ಹಂಗ್ಯಾಕೆ ಬರ್ಸಿದ್ರು ಅಂದ್ರೆ ಉಳಿದವ್ರು ಹೇಳಿದ್ದು, ಇವನು ಹೇಳಲೇ ಇಲ್ಲ. ಕೂಕ ಅಂದ್ರೆ ಕುಶಲ ಕರ್ಮಯೋಗಿ. ಕುಶಲ ಕರ್ಮಯೋಗಿ ಬರೆಯೋಕ್ಕಾಗತ್ತ ಹಣೆ ಮೇಲೆ ಅಷ್ಟೊಂದ, ಅದಕ್ಕೆ ಕೂಕ ಅಂತ ಬರ್ದಿದ್ರು ಅಂತ ಹೇಳಿದ್ರಂತೆ. ಈಗ ನೋಡಿ ಸ್ವಾಮಿ, ಕೂಕದ ಅರ್ಥನೇ ಬದಲಾಗಿ ಹೋಯ್ತು. ಯಾವುದು ಕುರಿ ಕಳ್ಳ ಅಂತ ಅಪರಾಧದ ಚಿಹ್ನೆ ಆಗಿತ್ತೋ ಈಗ ಅದು ಸಾರ್ಥಕ್ಯದ ಹೆಗ್ಗುರುತಾಗಿ ನಿಂತ್ಕೊಂಡ್ಬಿಡ್ತು. ಅದೇ ಜನ ಕೈ ಮುಗಿಯೋಕ್ಷ ಮಾಡಿದ್ರು, ಹೌದಪ್ಪ ಕುಶಲ ಕರ್ಮಯೋಗಿ ಇವನು ಅಂತ ನಮಸ್ಕಾರ ಮಾಡ್ತಿದ್ರಂತೆ. ದಯವಿಟ್ಟು ಸ್ನೇಹಿತರೆ ಗಮನಿಸಿ, ನಾವು ಹಣೆ ಬರ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಲ್ಲ, ಹಣೆ ಬರವನ್ನು ಬ್ರಹ್ಮ ಬರಿತಾನೆ ಅಂತ ನಾನಾದ್ರೂ ನಂಬೋದಿಲ್ಲ. ನಮ್ಮ ಕಾರ್ಯ ಸಾಮರ್ಥ್ಯದಿಂದ
ಸಕಾರಾತ್ಮಕ ಚಿಂತನೆಯಿಂದ ನಮ್ಮ ಹಣೆ ಬರವನ್ನು ನಾವೇ ಬರ್ಕೋತೀವಿ. ತಪ್ಪು ಆಗೋಯ್ತು, ಕುರಿ ಕಳ್ಳ ಆಗಿದ್ದವನು, ಆದರೆ ಪ್ರಯತ್ನದಿಂದ, ಸಾಧನೆಯಿಂದ, ಕುಶಲ ಕರ್ಮಯೋಗಿ ಅಂತ ಜಗತ್ತಿನ ಮರ್ಯಾದೆ ತಗೊಳ್ಳೋದಾದ್ರೆ ನಾವು ಕೂಡ ಒಳ್ಳೆ ಚಿಂತನೆಯಿಂದ, ಸಾಧನೆಯಿಂದ ನಮ್ಮ ಭವಿಷ್ಯವನ್ನು ಬದಲಾಯಿಸಿಕೊಳ್ಬಹುದು ಅಂತ ಅನ್ಸುತ್ತೆ.